ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ.
ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಈ ಬಾರಿ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ನಟ ದರ್ಶನ್ಗೆ ಸಿಗ್ತಾ ಇಲ್ಲ. ಕಳೆದ ಬಾರಿ ಮನೆ ಊಟಕ್ಕೆ ಅನುಮತಿ ಇತ್ತು, ಈ ಬಾರಿ ಮನೆ ಊಟನೂ ಇಲ್ಲ. ಜೈಲಿನ ಮೆನುನಲ್ಲಿ ಏನಿದೆ ಊಟ ತಿಂಡಿ ಅದನ್ನಷ್ಟೇ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಅಸಲಿ ಜೈಲು ಹೇಗಿರುತ್ತೆ ಅನ್ನೋದರ ದರ್ಶನ ಇದೀಗ ದರ್ಶನ್ ಅವ್ರಿಗಾಗ್ತಾ ಇದೆ. ಮನೆ ಊಟಕ್ಕೆ ಅನುಮತಿಯನ್ನ ನೀಡಿಲ್ಲ ಜೈಲಾಧಿಕಾರಿಗಳು. 2 ಬೆಡ್ಶೀಟ್ಗೆ ಮನವಿ ಮಾಡಿದ್ರು. ದರ್ಶನ್ 1 ಬೆಡ್ಶೀಟ್ ಮಾತ್ರ ಕೊಟ್ಟಿದ್ದಾರಂತೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ವಿಶೇಷ ಸೌಲಭ್ಯಗಳನ್ನು ಕೊಡೋ ಹಾಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟೇನೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿರೋದ್ರಿಂದ ಇತರೆ ಆರೋಪಿಗಳು ಯಾವ ರೀತಿಯಾಗಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿರ್ತಾರೋ ಈ ರೀತಿಯಲ್ಲಿ ದರ್ಶನ್ ಹಂಗೆ ಅವರ ಸಂಗಡಿಗರು ಕೂಡ ಇರಲೇಬೇಕಾದ ಅನಿವಾರ್ಯತೆ.